ಹೈ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆಯಿಂದ ಒಂದು ವಿಡಿಯೋ ಹರಿದಾಡ್ತಿದೆ. ಅದರಲ್ಲೂ ಒಬ್ಬ ಮಹಿಳೆಯ ವಿಡಿಯೋ ಹರಿದಾಡ್ತಾ ಇದೆ. ಅದು ಯಾರ ವಿಡಿಯೋ ಅಂದರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರುವಂಥ ದೇವೇಂದ್ರ ಫಡ್ನವೀಸ್ ಅವರ ಪತ್ನಿಯಾದಂಥ ಅಮೃತಾ ಫಡ್ನವೀಸ್ ಅವರ ಒಂದು ವಿಡಿಯೋ. ಆ ಮಹಿಳೆ ಉಟ್ಕೊಂಡಂಥ ಉಡುಗೆಗಳ ಬಗ್ಗೆ, ತೊಡುಗೆ ಬಗ್ಗೆ ಅನೇಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟಕ್ಕೂ ಯಾಕೆ ಈ ವ್ಯಕ್ತಿಗಳು ದೇವೇಂದ್ರ ಫಡ್ನವೀಸ್ ಅವರ ಪತ್ನಿಯಾದಂಥ ಅಮೃತಾ ಫಡ್ನವೀಸ್ ಅವರ ವಿರುದ್ಧ ಮುಗಿಬಿದ್ದಿದ್ದಾರೆ? ಯಾಕೆ ಇವರಿಗೆ ಅಷ್ಟೆಲ್ಲ ಅಧಿಕಾರ ಕೊಟ್ಟಂಥವರು? ಹೆಣ್ಣು ಮಕ್ಕಳು ತಾವು ಇಷ್ಟಪಟ್ಟಂಥ ಉಡುಗೆ ತೊಡಲಿಕ್ಕೆ ಅವರಿಗೂ ಕೂಡ ಹಕ್ಕಿಲ್ವಾ? ಯಾಕೆ ನೆಟ್ಟಿಗರು ದೇವೇಂದ್ರ ಫಡ್ನವೀಸ್ ಅವರ ಪತ್ನಿಯಾದಂಥ ಅಮೃತಾ ಫಡ್ನವೀಸ್ ಅವರ ವಿರುದ್ಧ ತಿರುಗಿದ್ರು? ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಮಹಾತ್ಮ ಗಾಂಧಿಯವರು ರಾಮರಾಜ್ಯ ಆಗಬೇಕಂತ ಕನಸು ಕಂಡಿದ್ರು. ಜೊತೆಗೆ ಯಾವಾಗ ಒಬ್ಬ ಹೆಣ್ಣು ಮಗಳು 12 ಗಂಟೆಯ ಮಧ್ಯರಾತ್ರಿಯವರೆಗೆ ಓಡಾಡ್ತಾಳಲ್ಲ, ಆಗ ಇಡೀ ರಾಮ ರಾಜ್ಯದ ಕನಸು ಈಡೇರುತ್ತೆ ಅನ್ನುವಂಥ ಕನಸು ಕೂಡ ಕಂಡಿದ್ರು. ಆದರೆ ಇದೀಗ ಅಂಥ ಸ್ವಾತಂತ್ರ್ಯವನ್ನೇ ಕಳೆದುಕೊಳ್ಳುವಂಥ ಪರಿಸ್ಥಿತಿಗೆ ನಮ್ಮ ಸಮಾಜ ಬಂದ್ಬಿಟ್ಟಿದೆ. ಯಾಕಂದರೆ ಒಬ್ಬ ಹೆಣ್ಣು ಮಗಳು ತನಗಿಷ್ಟವಾದಂಥ ಉಡುಗೆಯನ್ನು ತೊಟ್ಟರೆ ಅದು ಸಮಾಜದ ಕಣ್ಣಿಗೆ ಕೆಟ್ಟದಾಗ ಕಾಣುತ್ತೆ. ಒಬ್ಬ ಓದ್ಕೊಂಡಂತಳು, ಒಬ್ಬ ಬುದ್ಧಿವಂತೆ, ಒಂದು ಆಕ್ಸಿಸ್ ಬ್ಯಾಂಕ್ನ ಉಪಾಧ್ಯಕ್ಷೆಯಾಗಿರುವಂಥ ಒಬ್ಬ ಮಹಿಳೆ, ಒಬ್ಬ ಧೀರ ಮಹಿಳೆ ತಾನು ತೊಟ್ಟ ಉಡುಗೆಯಿಂದ ನೆಟ್ಟಿಗರ ಟ್ರೋಲ್ಗೆ ಒಳಗಾಗ್ತಾಳಂದರೆ ಎಷ್ಟು ಸಮಾಜ, ಯಾವ ರೀತಿಯ ಸಮಾಜ ಅನ್ನೋದು ಕೂಡ ಇದೀಗ ನಾವು ಯೋಚನೆ ಮಾಡಬೇಕಂತ ಪರಿಸ್ಥಿತಿ ಎದುರಾಗಿದೆ. ಅಷ್ಟಕ್ಕೂ ಯಾಕೆ ದೇವೇಂದ್ರ ಫಡ್ನವೀಸ್ ಅವರ ಪತ್ನಿಯಾದಂಥ ಅಮೃತಾ ಫಡ್ನವೀಸ್ ಅವರು ಟ್ರೋಲ್ಗೆ ಒಳಗಾದರು? ಮತ್ತು ನಿನ್ನೆಯಿಂದ ತುಂಬ ವಿಡಿಯೋಗಳಲ್ಲಿ ಅವರು ಹಾಕಿರುವಂಥ ಬಟ್ಟೆಯ ಮೇಲೆ ಅನೇಕರು ಕಾಮೆಂಟ್ಗಳು ಮಾಡ್ತಾ ಇದ್ದಾರೆ. ನೋಡಿ, ನಿನ್ನೆ ಅಮೃತಾ ಫಡ್ನವೀಸ್ ಅವರು ಒಂದು NGO ಮುಖಾಂತರ ತಮಗೆ ಪರಿಚಯ ಇರುವಂಥ NGO ಮುಖಾಂತರ ಜುಹು ಬೀಚನ್ನು ಕ್ಲೀನ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ. ಅಲ್ಲಿ ಖ್ಯಾತ ಬಾಲಿವುಡ್ ನಟರಾದಂಥ ಅಕ್ಷಯ್ ಕುಮಾರ್ ಅವರು ಬಂದಿರ್ತಾರೆ. ಹೀಗೆ ದೊಡ್ಡ ವ್ಯಕ್ತಿಗಳು ಕೂಡ ಬಂದಿರ್ತಾರೆ. ಅವರಿಗೆ ವೆಲ್ಕಮ್ ಮಾಡ್ತಾರೆ. ಅದಾದ ನಂತರ ಜುಹು ಬೀಚಿಗೆ ಹೋಗಿ ಅಲ್ಲಿ ಕಸಗಳನ್ನ ಎತ್ತು ಹಾಕುವಂಥ, ಅಲ್ಲಿನ ಗಾರ್ಬೇಜನ್ನು ಎತ್ತು ಹಾಕುವಂಥ ಕೆಲಸ ಮಾಡ್ತಾರೆ. ನೋಡಿ, 10 ದಿನಗಳಿಂದ ಮಹಾರಾಷ್ಟ್ರ ಅಂದ ಕೂಡಲೇ ಅಥವಾ ನಮ್ಮ ಉತ್ತರ ಕರ್ನಾಟಕದಿಂದ ಹಿಡಿದು ಚಿತ್ರದುರ್ಗ, ಕಾರವಾರ, ಬೆಳಗಾಂ, ಹೀಗೆ ಅನೇಕ ಕಡೆ, ಅದರಲ್ಲೂ ಮಹಾರಾಷ್ಟ್ರ ಅಂದ ಕೂಡಲೇ ಗಣೇಶನ ಮೆರವಣಿಗೆ, ಗಣೇಶನ ಉತ್ಸವ ಎಷ್ಟು ಸಂಪ್ರದಾಯವಾಗಿ ಆಚರಿಸ್ತಾರೆ ಅಂದರೆ ಅದು ಅತ್ಯಂತ ಸಂಪ್ರದಾಯವಾಗಿ ಆಚರಿಸ್ತಾರೆ. ಅಲ್ಲಿ ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಎಲ್ಲರೂ ಕೂಡ, ಇನ್ಕ್ಲೂಡಿಂಗ್ ಸಲ್ಮಾನ್ ಖಾನ್ ತಮ್ಮ ಮನೆಯಲ್ಲಿ ಗಣೇಶನ ಕೂರಿಸ್ಕೊಳ್ತಾರೆ. ಇನ್ಕ್ಲೂಡಿಂಗ್ ಶಾರುಖ್ ಖಾನ್ ತಮ್ಮ ಮನೆಯಲ್ಲಿ ಗಣೇಶನ ಕೂರಿಸ್ಕೊಂಡು ಭಜನೆ ಮಾಡ್ತಾರೆ. ಹೀಗೆಲ್ಲ ಇರುವಾಗ ಮಹಾರಾಷ್ಟ್ರದಲ್ಲಿ ಗಣೇಶ ಅಂದ್ಕೊಳ್ಳಿ ಅದು ದೊಡ್ಡ ದೈವಭಕ್ತಿಯ ಒಂದು ಸಂಕೇತ. ಹಾಗಾಗಿ ಇಡೀ ದೊಡ್ಡ ಜಾತ್ರೆ ಆಗುತ್ತೆ. ದೊಡ್ಡ ಗಣೇಶನ ಕೂರಿಸ್ತಾರೆ. 10 ಕೋಟಿಯ ಬೆಲೆ ಬಾಳುವ ವಜ್ರಗಳನ್ನ ಗಣೇಶನಿಗೆ ಹಾಕ್ತಾರೆ, ಗಣೇಶನ ಮೂರ್ತಿ ಹಾಕ್ತಾರೆ. ಮತ್ತು ಗಣಪತಿ ಬಪ್ಪ ಮೋರೆ ಅನ್ನುವಂಥ ಒಂದು ಶಬ್ದವನ್ನು, ಒಂದು ಝೇಂಕಾರವನ್ನು ಮೊಳಗಿಸ್ತಾರೆ. ಅಂಥ ಒಂದು ಸನ್ನಿವೇಶದಲ್ಲಿ ಈ 16 ದಿನಗಳಿಂದ ಗಣೇಶನ ಸಂಭ್ರಮ, ವಿಸರ್ಜನೆ ಎಲ್ಲವೂ ಆದ ನಂತರ ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ ಬೀಚಲ್ಲಿ ಗಣೇಶನ ಮುಳುಗುವಾಗ ಅನೇಕ ಬೇರೆ ವಸ್ತುಗಳು ಬೀಚಿಗೆ ಬಂದು ಬೀಳುತ್ತೆ, ಬೀಚಿನ ಸೈಡಿಗೆ ಬಂದು ಬೀಳುತ್ತೆ. ಅಂದರೆ ನೀವು ಏನಾದರೂ ಸಮುದ್ರಕ್ಕೆ ಹಾಕಿದಾಗ ಅದು ಕೆಲವು ದಿನಗಳ ನಂತರ ಮತ್ತೆ ವಾಪಸ್ ಬೀಚಿಗೆ ಬಂದು ಬೀಳುತ್ತೆ. ಅಂಥ ಒಂದು ಸನ್ನಿವೇಶನ ಅರ್ಥಕೊಂಡಿರುವಂಥ ದೇವೇಂದ್ರ ಫಡ್ನವೀಸ್ ಅವರ ಪತ್ನಿಯಾದಂಥ ಅಮೃತಾ ಫಡ್ನವೀಸ್ ಅವರು ತಮ್ಮ ಒಂದು NGOಗಳ ಮುಖಾಂತರ, ತಮ್ಮ ಒಂದು ಸಹಯೋಗಿಗಳ ಮುಖಾಂತರ ದೊಡ್ಡ ವ್ಯಕ್ತಿಗಳನ್ನ ಕರೆಸ್ಕೊಂಡು ಎಲ್ಲರೂ ಕೂಡ ಬಂದ್ಕೊಂಡು NGO ಮುಖಾಂತರ ಆ ಜುಹು ಬೀಚ್ ಎನ್ನುವಂಥ ಮುಂಬೈನ ಜುಹು ಬೀಚನ್ನು ಕ್ಲೀನ್ ಮಾಡುವಂಥ ಒಂದು ಕಾರ್ಯಕ್ಕೆ ಮುಂದಾಗ್ತಾರೆ. ನೋಡಿ, ನೀವು ಯಾವುದಾದ್ರೂ ಮದುವೆಗೆ ಹೋಗಬೇಕಂದ್ರೆ ನೀವು ಸೀರೆ ಉಟ್ಕೊಂಡು ಹೋಗ್ಬೋದು, ಅಥವಾ ಜ್ಯುವೆಲ್ಸ್ ಹಾಕಿ ಹೋಗ್ಬೋದು, ಅಥವಾ ಈ ಬೇರೆ ಒಂದು ಬಟ್ಟೆಯನ್ನು ಹಾಕೊಂಡು ಹೋಗ್ಬೋದು. ಆದರೆ ನೀವು ಯೋಗ ಮಾಡುವಾಗ, ನೀವು ವ್ಯಾಯಾಮ ಮಾಡುವಾಗ, ನೀವು ಜಿಮ್ ಮಾಡುವಾಗ, ಅಥವಾ ನೀವು ಏನಾದರೂ ಒಂದು ಬೀಚ್ ಕ್ಲೀನ್ ಮಾಡಲಿಕ್ಕೆ ಹೋದಾಗ ನಿಮಗೆ ಸಪೋಸ್ಟಿಕೇಟೆಡ್ ಅಂದರೆ ನಿಮಗೆ ಸ್ಮೂತ್ ಆದಂಥ ಬಟ್ಟೆಯನ್ನು ಹಾಕೊಂಡು ಹೋಗಿರ್ತಾರೆ. ಮತ್ತು ಅಂಥ ಕಾರ್ಯಕ್ಕೆ ಅಂಥ ಬಟ್ಟೆನೇ ಬೇಕಾಗತ್ತೆ. ಅಂಥ ಒಂದು ಪ್ಯಾಂಟ್ ಶರ್ಟನ್ನು ಹಾಕೋದ್ರಿಂದ, ಟೀ ಶರ್ಟ್ ಅಥವಾ ನೈಟ್ ಪ್ಯಾಂಟನ್ನು ಹಾಕಿ ಹೋಗಿರುವಂಥ ಟೈಟ್, ಅದು ಅವರ ಬಾಡಿಗೆ ತಕ್ಕಂತೆ ಕೂತ್ಕೊಳ್ಳುವಂಥ ಒಂದು ಡ್ರೆಸ್ ಆಗಿರುತ್ತೆ. ಅಂಥ ಒಂದು ಡ್ರೆಸ್ ಹಾಕ್ಕೊಂಡು ಫಂಕ್ಷನ್ ಮಾಡ್ತಾರೆ, ಎಲ್ರಿಗೂ ವೆಲ್ಕಮ್ ಮಾಡ್ತಾರೆ. ಅಕ್ಷಯ್ ಕುಮಾರ್ ಮತ್ತು ಅನೇಕ ಚೇರ್ಮನ್ಗಳಿಗೆ ವೆಲ್ಕಮ್ ಮಾಡ್ತಾರೆ. ಅದಾದ ನಂತರ ನೆಕ್ಸ್ಟು ಜುಹು ಬೀಚಿಗೆ ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆದಾಗ ಅಲ್ಲಿ ಗಾರ್ಬೇಜ್ ಎತ್ತುವಂಥ ಕೆಲಸ ಆಗಿರ್ಬೋದು. ಹೀಗೆ ಅನೇಕ ವೀಡಿಯೋಗಳು ಕೂಡ ವೈರಲ್ ಆಗಿದ್ವು. ಅದಾದ ನಂತರ ಆದಂಥ ವಿಷಯ ಅಂದರೆ ದೇವೇಂದ್ರ ಫಡ್ನವೀಸ್ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದಾರೆ. ಅಂಥವರ ಪತ್ನಿಯಾದಂಥ ಅಮೃತಾ ಫಡ್ನವೀಸ್ ಅವರಿಗೆ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇಲ್ವಾ ಎನ್ನುವಂಥ ದೊಡ್ಡದಾದಂಥ ಕ್ವಶನ್ ಕೂಡ ಹುಟ್ಟಿಕೊಳ್ತು. ಟ್ರೋಲ್ ಆದವು ಎಲ್ಲ ಕಡೆಗೂ ಅಷ್ಟೇ. 1 ಸೆಕೆಂಡು, 10 ಸೆಕೆಂಡು, 20 ಸೆಕೆಂಡ್, 30 ಸೆಕೆಂಡ್ ಎಲ್ಲ ವಿಡಿಯೋ ನೋಡಿದ್ರು ಕೂಡ ಅಮೃತಾ ಫಡ್ನವೀಸ್ ಅವರು ಅಕ್ಷಯ್ ಕುಮಾರ್ ಕಡೆ ತಿರುಗಿ ನೋಡುವಂಥದ್ದು, ಅದು ಬೇರೆ ಗೆಸ್ಟ್ಗಳು ಅಮೃತಾ ಫಡ್ನವೀಸ್ ಅವ್ರ ಕಡೆ ತಿರುಗಿ ನೋಡುವಂಥದ್ದು, ಬೇರೆ ಮ್ಯೂಸಿಕ್ ಹಾಕ್ಕೊಂಡು ಅದೇನೋ ಎಡಿಟ್ ಮಾಡಿಕೊಂಡು ಟ್ರೋಲ್ ಮಾಡಿದ್ದು. ಆವಾಗ ಅನಿಸಿದ್ದು ಏನಂದರೆ, ಇಡೀ ಜಗತ್ತಿನಲ್ಲಿ ಯಾರೇ ಕೂಡ ಎಷ್ಟೇ ಮುಂದುವರಲಿ, ಎಷ್ಟೇ ನೀವು ಸಂಪ್ರದಾಯವನ್ನು ಇಟ್ಕೊಂಡು ಗಣೇಶನ ಪೂಜೆ ಮಾಡಿಕೊಂಡ್ರೂ ಕೂಡ ನಿಮಗೆ ಈ ಟ್ರೋಲರ್ಸ್ಗಳು ಯಾರೂ ಕೂಡ ಬಿಡಲ್ಲ.
ಹಾಗಾಗಿ ಸರ್ಕಾರ ಇಂಥ ವ್ಯಕ್ತಿಗಳ ಕಡೆ ಗಮನ ಹರಿಸಲೇಬೇಕಾಗಿದೆ. ನೀವು ಒಂದು ವಿಚಾರವನ್ನು ಹೇಳ್ತೇನೆ, ಅಮೃತಾ ಫಡ್ನವೀಸ್ ಅವರ ಓದು ಆಗಲಿ, ಅವ್ರ ಬ್ಯಾಕ್ಗ್ರೌಂಡ್ ಆಗಲಿ ಎಲ್ಲವನ್ನು ನೋಡ್ತಾ ಹೋದರೆ ಅಮೃತಾ ಫಡ್ನವೀಸ್ ಅವರ ಅಪ್ಪ ಅಮ್ಮ ಇಬ್ಬರು ಕೂಡ ಡಾಕ್ಟರ್ ಆಗಿರ್ತಾರೆ. ಅಂಥ ಒಂದು ಮನೆತನದಿಂದ ಹುಟ್ಕೊಂಡು ಬಂದವರು ಈಗ NGO ಮುಖಾಂತರ ಕಸವನ್ನು ಎತ್ತಾಕುವಂಥ ಕೆಲಸ ಮಾಡ್ತಾರೆ. ಅಂದರೆ ಅವರ ಕೆಲಸಕ್ಕೆ ನಾವು ಮರ್ಯಾದೆ ಕೊಡಬೇಕು ಹೊರತು ಅವರ ಬಟ್ಟೆಗಲ್ಲ. ಆದರೂ ಕೂಡ ಅವರು ಉತ್ತಮವಾದ ಬಟ್ಟೆಯನ್ನು ಹಾಕ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಅವರ ಬಟ್ಟೆ ಅದು ಅವರಿಷ್ಟ. ನಾವು ಯಾರೂ ಕೂಡ ಅವರ ಬಟ್ಟೆ ಮೇಲೆ ಕಮೆಂಟ್ ಮಾಡುವ ಹಾಗಿಲ್ಲ. ಒಬ್ಬ ಡಾಕ್ಟರ್ ಮನೆತನದಲ್ಲಿ ಹುಟ್ಟುಕೊಂಡು ಸಮಾಜದ ಏಳಿಗೆಗಾಗಿ ತಾನು ಏನು ಮಾಡಬೇಕು, ಜೊತೆಗೆ ತನ್ನ ಪತಿಯಾದವರು 2 ಬಾರಿ ಮುಖ್ಯಮಂತ್ರಿ, ಅಂದರೆ ಮೊದಲ ಬಾರಿ ಮುಖ್ಯಮಂತ್ರಿ ಆದಂಥವ್ರು ಈಗ ದೊಡ್ಡ ಬಹುಮತದೊಂದಿಗೆ ದಾಖಲೆ ಪ್ರಮಾಣದಲ್ಲಿ MLA ಸೀಟನ್ನು ಗೆದ್ದು ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಆದಂಥವರು, ಅವರು ಕೂಡ ಒಳ್ಳೆಯ ಎಜುಕೇಷನ್ ಪಡ್ಕೊಂಡಿದ್ದಾರೆ. ಜೊತೆಗೆ ಅದು ಹೇಳಿದ್ನಲ್ಲ, ಈಗ ಅಮೃತಾ ಫಡ್ನವೀಸ್ ಅವರು MBA ಓದ್ಕೊಂಡಿದ್ದಾರೆ, ಲಾ ಕಾಲೇಜಲ್ಲಿ ಲಾ ಮಾಡಿದ್ದಾರೆ. ಹೀಗೆ ಅನೇಕ ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸಿದಂಥವ್ರು, ಟೆನ್ನಿಸ್ ಪ್ಲೇಯರ್ ಆಗಿದ್ದಂಥವ್ರು, ಜೊತೆಗೆ ಸಿಂಗರ್ ಆಗಿದ್ದಾರೆ, ಈಜುಗಾರ್ತಿಯಾಗಿದ್ದಾರೆ, ಜೊತೆಗೆ ಅನೇಕ ಈ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಜೊತೆಗೆ ಆಕ್ಸಿಸ್ ಬ್ಯಾಂಕ್ನ ಕ್ಯಾಶಿಯರ್ ಆಗಿ ಸೇರಿಕೊಂಡಂಥ ಅಮೃತಾ ಫಡ್ನವೀಸ್ ಅವರು ಈಗ ಆಕ್ಸಿಸ್ ಬ್ಯಾಂಕ್ನ ವೈಸ್ ಪ್ರೆಸಿಡೆಂಟ್ ಆಗುವಂಥ ಹಂತಕ್ಕೆ ಬೆಳೆದಿದ್ದಾರೆ. ಅಂದರೆ ಅದು ಅವರ ಬುದ್ಧಿಮತ್ತೆ ಅಂತ ಹೇಳ್ಬೋದು. ಅಷ್ಟು ಬ್ಯೂಸಿ ಶೆಡ್ಯೂಲ್ನ ನಡುವೆಯೂ ಕೂಡ ತಮ್ಮ NGO ಮುಖಾಂತರ ಏನಾದರೂ ಒಂದು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಬೇಕೆನ್ನೋ ದೃಷ್ಟಿಯಲ್ಲಿ ಒಂದು ನೈಟ್ ಪ್ಯಾಂಟು ಟಿ ಶರ್ಟ್ ಹಾಕ್ಕೊಂಡ್ಬಂದು ಫಂಕ್ಷನಿಗೆ ಬಂದುಕೊಂಡು ಅದಾದ ನಂತರ ಬೀಚ್ ಕ್ಲೀನ್ ಮಾಡುವಂಥ ಕೆಲಸಕ್ಕೆ ಹೋದರೆ ಅದಕ್ಕೂ ಕೂಡ ಈ ನೆಟ್ಟಿಗರು ಅಥವಾ ಈ ಸಮಾಜಘಾತಕರು ಒಂದು ಕೆಟ್ಟ ದೃಷ್ಟಿಯನ್ನು ನೋಡ್ತಾರಂದರೆ ನಮ್ಮ ಸಮಾಜದ ಯಾವ ಕಡೆ ಹೋಗ್ತಾ ಇದೆ ಅನ್ನೋದು ಕೂಡ ಇದೀಗ ತಿಳಿದು ಬರುತ್ತೆ. ಜೊತೆಗೆ ಮಹಾರಾಷ್ಟ್ರ ಸರ್ಕಾರ ಆಗಲಿ ಅಥವಾ ಬೇರೆ ಬೇರೆ ಸರ್ಕಾರಗಳು ಅಮೃತಾ ಫಡ್ನವೀಸ್ ವಿರುದ್ಧ ಏನೇ ಟ್ರೋಲ್ ಮಾಡಿದ್ರು ಕೂಡ ಅವರ ಮೇಲೆ ಒಂದು ನಿಗಾ ಇಟ್ಕೊಂಡು ಸಮಾಜದ ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಟ್ರೋಲ್ ಮಾಡಬಾರ್ದು. ಮತ್ತು ಈ ನಮ್ಮ ರಾಜಕಾರಣಿಗಳೇ ಮಾಡ್ತಾರೆ ಬಿಡಿ, ಏನಾದರೂ ಹೆರಿಗೆ ಹಾಸ್ಪಿಟ್ಲಿಗೆ ಕೇಳಿದ್ರೆ ನಿನ್ನ ಹೆರಿಗೆ ಆಗಲಿ ಅನ್ನುವಂಥ ಉಡಾಪಿ ಉತ್ತರ ಕೂಡ ನಮ್ಮ ರಾಜಕಾರಣಿಗಳು ಮಾಡ್ತಾರೆ. ಹಾಗಾಗಿ ಯಾರೇ ಕೂಡ ರಾಜಕಾರಣಿ ಆಗಿರಲಿ ಅಥವಾ ಸಮಾಜದ ಯಾವುದೇ ಕಟ್ಟಕಡೆಯ ಮೂಲೆಯಲ್ಲಿರುವಂಥ ವ್ಯಕ್ತಿಗಳು ಯಾರಾದರೂ ಕೂಡ ಹೆಣ್ಣು ಮಕ್ಕಳ ಮೇಲೆ ಒಂದು ಕೆಟ್ಟದಾದಂಥ ದೃಷ್ಟಿಯಾಗಲಿ, ಕೆಟ್ಟದಂಥ ನೋಟಾಗಲಿ, ಕೆಟ್ಟದಂಥ ಟ್ರೋಲ್ ಮಾಡಿದರೆ ಅವರಿಗೆ ತಕ್ಕದಾದಂಥ ಶಿಕ್ಷೆ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಇಂತಹ ಒಂದು ಸಂತಾನಗಳು ಹೆಚ್ಚಾಗುತ್ತೆ ಸಮಾಜದಲ್ಲಿ. ಇದಾಗುತ್ತೆ ಇವತ್ತಿನ ಸೆಷನ್. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್.